ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಷಿಯಟ್ ಕೃಷ್ಣ. ಇವತ್ತು ನಾನು ನಿಮ್ಮ ಜೊತೆಗೆ ಕುಷ್ಕ ರೆಸಿಪಿನ ಶೇರ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಸೊ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ಕೊತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕನೇ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಮಾಡುವಂಥ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮ್ಮನ್ನು ತಲುಪುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಒಂದಷ್ಟು ಜನಕ್ಕೆ ಶೇರ್ ಮಾಡಿ. ಹೇಗೆ ಅನಿಸ್ತು ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೇನಕ್ಕೆ ತಡ ಮಾಡೋದು, ಈಸಿಯಾಗಿರುವಂಥ ಕುಷ್ಕ ರೆಸಿಪಿನ ಮಾಡೋದಕ್ಕೆ ಹೋಗೋಣ ಬನ್ನಿ. ಕುಷ್ಕಾಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡಿ. 1-1.5 ಇಂಚಷ್ಟು ಶುಂಠಿ, ಒಂದು ಉಪ್ಪುದು ಬೆಳ್ಳುಳ್ಳಿ, ಮತ್ತು ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು. ಟೊಮ್ಯಾಟೊ ರೌಂಡ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಆನಿಯನ್ನು ಅಷ್ಟೇ ಸ್ವಲ್ಪ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಚಿಲ್ಲೀಸ್ ಇಟ್ಕೊಂಡಿದ್ದೀನಿ, ಮತ್ತು ಒಂದು 1/4 ಲೀಟ್ರಷ್ಟು ಮೊಸರು. ಇಲ್ಲಿ ಬೇಕಾಗಿರೋವಂಥ ಮಸಾಲ ಐಟಮ್ಸು, ಇದು ಚಿಲ್ಲಿ ಪೌಡರು, ಅದು ಹಳದಿ ಪೌಡರು, ಮತ್ತು ಇದೊಂದು ಸ್ವಲ್ಪ ಗರಂ ಮಸಾಲ ಪೌಡರು, ಅದು ಧನಿಯಾ ಪೌಡರು, ಮತ್ತು ಸ್ವಲ್ಪ ಬೇ ಲೀವ್ಸು, ಕಸ್ತೂರಿ ಮೇಥಿ, 1-2 ತುಂಡು ಚಕ್ಕೆ, 10 ಲವಂಗ, 1-2 ಸ್ಟಾರ್ ಮೊಗ್ಗು, ದೊಡ್ಡ ಏಲಕ್ಕಿ ಮತ್ತು ಸಣ್ಣ ಏಲಕ್ಕಿ 2 ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಇದು ಶಾಜೀರಾ ಜಾಪತ್ರೆ ತೊಗೊಂಡಿದ್ದೀನಿ. ಇದಿಷ್ಟು ಐಟಮ್ಸು ನಮಗೆ ಕುಷ್ಕ ಮಾಡೋದಕ್ಕೆ ಬೇಕಾಗತ್ತೆ. ಈ ಮಸಾಲ ಐಟಮ್ಸ್ನ ನೀವು ಸ್ಕಿಪ್ ಮಾಡಬೇಡಿ, ಮಸಾಲದಲ್ಲೇ ಟೇಸ್ಟ್ ಬರೋದು ಅದು. ನೆಕ್ಸ್ಟು 1-2 ಲೋಟ ರೈಸ್ನ ತೊಳೆದು ನಾನು ಇಟ್ಕೊಂಡಿದ್ದೀನಿ. ಇಲ್ಲಿ ನಾವಿವಾಗ ಫಸ್ಟು ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ನಾನು ಏನು ಮಸಾಲ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದೀನಲ್ಲ, ಆ ಮಸಾಲ ಐಟಮ್ಸ್ನೆಲ್ಲ ಒಂದೊಂದನ್ನೇ ಅದರಲ್ಲಿ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಹಾಕೋಬೇಕು. ನೀವು ಎಣ್ಣೆ ಬಿಸಿಯಾಗೋ ಮುಂಚೆನೇ ಹಾಕಿದ್ರೆ ಅದು ಫ್ಲೇವರ್ಸು ಆ ಎಣ್ಣೆ ಒಳಗಡೆ ಬಿಡೋದಿಲ್ಲ. ಆ ಫ್ಲೇವರ್ಸ್ ಎಣ್ಣೆ ಒಳಗಡೆ ಬಿಟ್ಟ ಮೇಲೇ ಆ ಟೇಸ್ಟ್ ಅದು ಚೆನ್ನಾಗಿ ಬರುತ್ತೆ. ನೀವು ಇದನ್ನು ಮಸಾಲೆ ಐಟಮ್ಸ್ ಎಣ್ಣೆ ಒಳಗಡೆ ಹಾಕ್ತಾ ಇದ್ದಂಗೆ ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ, ಅರೋಮಾ ಅಷ್ಟು ಚೆನ್ನಾಗಿರುತ್ತೆ. ಸೊ ನೀವು ಮಸಾಲೆ ಐಟಮ್ ಸ್ಕಿಪ್ ಮಾಡಿತು ಅಂದರೆ ಕುಷ್ಕದಲ್ಲಿ ಟೇಸ್ಟು ಚೆನ್ನಾಗಿ ಬರೋದಿಲ್ಲ. ನೋಡಿ ಇವಾಗ ಅದು ಸ್ವಲ್ಪ ಸ್ಪ್ಲಟರಿಂಗ್ ಆಗ್ತಾಯಿದೆ. ಸೊ ಅದನ್ನು ಸ್ವಲ್ಪ ಹಾಗೆ ಕೈ ಆಡಿಸ್ಕೊಳ್ಳೋಣ ಒಂದು ಸ್ವಲ್ಪ ಹೊತ್ತು. ನೀಟಾಗಿ ಕೈ ಆಡಿಸ್ಕೊಳ್ಳಿ. ಜಾಸ್ತಿ ಮಾಡೋಕ್ಕೋಗಿ ಸೀದೋಗಬಾರ್ದು, ಸೀದೋದ್ರೆ ಟೇಸ್ಟ್ ಫುಲ್ ಹಾಳಾಗಿಬಿಡುತ್ತೆ. ನೆಕ್ಸ್ಟು ನಾನು ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂಡು ಅದನ್ನು ಅಲ್ಲಿ ಹಾಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಏನೋ ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ನಾವೇನು ಮಾಡಬೇಕು, ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಇತ್ತು ಅಂದರೆ ಅದು ಚೆನ್ನಾಗಿ ಬರೋದಿಲ್ಲ, ಸ್ಮೆಲ್ಲೇ ಚೆನ್ನಾಗಿ ಬರೋದಿಲ್ಲ. ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ನಾವು ಎಲ್ಲರೂ ಒಂದೇ ಥರ ಕುಷ್ಕಗೆ ಹಾಕೋದು ಮಸಾಲ, ಬಟ್ ನಾವು ಮಾಡೋ ರೀತಿಯಿಂದ ಯಾವುದೇ ರೆಸಿಪಿ ಆದರೂ ಟೇಸ್ಟ್ ಬರುತ್ತೆ. ಸೊ ಎಲ್ಲಾದರೂ ಹಸಿ ವಾಸನೆ ಹೋಗೋವರೆಗೂ ನಾವು ಅದನ್ನು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಅದಕ್ಕೆ ಟೇಸ್ಟ್ ಅನ್ನೋದು ಜಾಸ್ತಿ ಆಗುತ್ತೆ. ನಾನು ಇಲ್ಲಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಎಲ್ಲರೂ ಅದೇ ಐಟಮ್ಸ್ನೇ ಹಾಕೋದು, ಎಲ್ಲರೂ ಬಿರಿಯಾನಿಗೂ ಅದೇ ಐಟಮ್ಸ್ ಹಾಕೋದು, ವೆಜ್ ಬಿರಿಯಾನಿಗೂ ಅದೇ ಐಟಮ್ಸ್ ಹಾಕೋದು. ಬಟ್ ಟೇಸ್ಟ್ ಏನಕ್ಕೆ ಡಿಫ್ರೆನ್ಸ್ ಆಗುತ್ತೆ ಅಂತಂದರೆ ನಾವು ಮಾಡೋ ವಿಧಾನದಿಂದ ಡಿಫ್ರೆನ್ಸ್ ಆಗುತ್ತೆ. ಪ್ರತಿಯೊಂದನ್ನು ನಾವು ತುಂಬ ಶ್ರದ್ಧೆಯಿಂದ ಮಾಡಿದ್ರೆ ಮಾತ್ರ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರೋದು. ಹೆಂಗೆ ಬೇಕು ಹಾಗೆ ಹಾಕ್ಬಿಟ್ಟು ತಿರುಗಿಸ್ಬಿಟ್ರೆ ಅದು ಕುಷ್ಕನೂ ಆಗೋದಿಲ್ಲ, ಟೇಸ್ಟ್ ಕೂಡ ಚೆನ್ನಾಗಿ ಬರೋದಿಲ್ಲ. ಸೊ ಪ್ರತಿ ಐಟಮ್ಸ್ನೂ ಕೂಡ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಅದರಲ್ಲಿರುವಂಥ ಅಂಶ ಎಣ್ಣೆಗೆ ಇಳಿಬೇಕು. ಮತ್ತು ಕುಕ್ ಆದಮೇಲೆ ಎಣ್ಣೆ ಆ ರೈಸಿಂದ ಆಗಲಿ ಅಥವಾ ಆ ಒಂದು ಮಸಾಲೆಯಿಂದ ಹೊರಗಡೆ ಬರಬೇಕು. ಆಗ ನೋಡಿ ಸೂಪರಾಗಿರುತ್ತೆ. ಸೊ ನಾನೊಂದು 4 ಹಸಿಮೆಣ್ಸಿಕಾಯಿನ ಹಂಗೆ ಸ್ಲಿಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಯಾಕಪ್ಪ ಅಂದರೆ ಇದಕ್ಕೆ ಜಾಸ್ತಿ ಸ್ಪೈಸಿನ ನಾವು ಆ್ಯಡ್ ಮಾಡೋದಿಲ್ಲ. ಸೊ ಹಂಗಾಗಿ ಸ್ವಲ್ಪ ಮೆಣಸಿಕಾಯಿನ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ಸ್ಪೈಸಿ ಬೇಕಂದರೆ ನೀವು ಅದನ್ನು ಇನ್ನೊಂದು ಸ್ವಲ್ಪ ಇನ್ಕ್ರೀಸ್ ಮಾಡ್ಕೋಬೋದು. ಇವಾಗ ನೋಡಿ ಅದು ಕೂಡ ಸ್ಪ್ಲಟ್ರಿಂಗ್ ಆಗಿದೆ. ನಾನು ಇವಾಗ ಆನಿಯನ್ಸ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆನಿಯನ್ಸು ಅಷ್ಟೇ ತುಂಬ ಸಣ್ಣ ಕಟ್ ಮಾಡೋ ಆಗುತ್ತೆ ಇಲ್ಲ, ಸ್ವಲ್ಪ ಈ ಥರ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು, ಇದು ಅಷ್ಟೇ ಆನಿಯನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋವರೆಗೂ ನೀವು ಅದನ್ನು ಫ್ರೈ ಮಾಡಬೇಕು. ಆ ಆನಿಯನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನೀವು ಅದನ್ನು ಫ್ರೈ ಮಾಡ್ತಾ ಇರಬೇಕು. ನೀವೇನಾದರೂ ಹಸಿಯಾಗಿ ಹಾಗೆ ಬಿಟ್ಟು ಆನಿಯನ್ ಆದ ತಕ್ಷಣ ಹಿಂದೆ ಬೇರೆ ಐಟಮ್ನ ನೀವು ಹಾಕಿದ್ರಿ ಅಂದರೆ ಆನಿಯನ್ನಲ್ಲಿರುವಂಥ ಫ್ಲೇವರು ಹೊರಗಡೆ ಬರೋದಿಲ್ಲ. ಸೊ ಹಾಗಾಗಿ ಆನಿಯನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಓಕೆ, ಹ್ಯಾವ್ ಸಮ್ ಪೇಷನ್ಸ್. ಈಗ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನೋಡಿ ಇದು ಆಲ್ರೆಡಿ ಫ್ರೈ ಆಗಿದೆ, ನನಗೆ ಸ್ವಲ್ಪ ಗೋಲ್ಡನ್ ಕಲರ್ ಬರ್ತಾ ಇದೆ ಇದು. ಸೊ ಇವಾಗ ನೆಕ್ಸ್ಟ್ ಬೇರೆ ಐಟಮ್ಸ್ನ ನಾನು ಹಾಕ್ಕೊತೀನಿ. ಆನಿಯನ್ನೆಲ್ಲ ಸ್ವಲ್ಪ ನೀಟಾಗಿ ಫ್ರೈ ಆಗ್ತಾಯಿದೆ.
ಈ ಕುಷ್ಕ ಮಾತ್ರ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ನೋಡಿ ಆಮೇಲೆ ಹೇಳಿ ನನಗೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನಾನು ಅವಾಗೆ ನಿಮಗೆ ಬಿರಿಯಾನಿ ಕೂಡ ಏನು ಮಾಡೋದಕ್ಕಲ್ಲ ಇದ್ರ ಮುಂದೆ, ಅಷ್ಟು ಚೆನ್ನಾಗಿರುತ್ತೆ. ವೆಜಿಟೇರಿಯನ್ಸ್ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಕುಷ್ಕ ಇದು. ನಾನು ಈಗ ತೋರಿಸಿರೋ ಪ್ರೊಸೀಜರ್ನ ನೀವು ಫಾಲೋ ಮಾಡಬೇಕು. ನಾನು ಇಲ್ಲಿ ನಿಮಗೆ ಮಸಾಲೆ ಐಟಮ್ಸ್ ಹೇಳಿದ್ನಲ್ಲ, ಹಳದಿ ಪೌಡರ್, ಧನಿಯಾ ಪೌಡರು ಮತ್ತು ಗರಂ ಮಸಾಲ ಪೌಡರು, ಅದನ್ನೆಲ್ಲ ನೀವು ಸ್ವಲ್ಪ ಅದರಲ್ಲಿ ಹಾಕಿ ಅದನ್ನು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ. ಆ ಫ್ರೈ ಮಾಡೋದ್ರಿಂದ ಅದು ಕೂಡ ಆ ಒಂದು ತುಂಬ ದಿನ ಆಗಿರುತ್ತೆ ಅದನ್ನು ಮಾಡಿ, ಆ ವಾಸನೆ ಅನ್ನೋದು ಸ್ವಲ್ಪ ಅದರಲ್ಲಿ ಇಳಿಯುತ್ತೆ. ನೆಕ್ಸ್ಟ್ ನಾವು ಟೊಮೆಟೊ ಹಾಕ್ಕೊಳ್ಳೋಣ. ಈ ಟೊಮೆಟೊನೂ ಅಷ್ಟೇ ಈ ಮಸಾಲ ಹಾಕಿದ ಮೇಲೆ ಹಾಕಿದ್ರೆ ಅದು ತಳ ಹಿಡಿಯೋದನ್ನು ಕಡಿಮೆ ಮಾಡುತ್ತೆ, ಅದರಲ್ಲಿರೋ ವಾಟರ್ ಕಂಟೆಂಟ್ ಆಚೆ ಬರೋದ್ರಿಂದ ಅದು ಚೆನ್ನಾಗಾಗುತ್ತೆ. ನೋಡಿ ಇವಾಗ ನಾನು ಟೊಮೆಟೊನ ಅದರಲ್ಲಿ ಹಾಕಿ ಫ್ರೈ ಮಾಡ್ತಿದ್ದೀನಿ. ನಾವು ಏನಕ್ಕೆ ಈ ಕುಷ್ಕಾಗೆ ರೌಂಡ್ ಕಲರಲ್ಲಿ ಕಟ್ ಮಾಡ್ಕೊಂಡಿದ್ದೀವಿ ಟೊಮೆಟೊ ಅಂತಂದರೆ, ಆನಿಯನ್ನು ಮತ್ತು ಟೊಮೆಟೊ ಎಲ್ಲ ಸ್ವಲ್ಪ ದಪ್ಪು ಕಟ್ ಮಾಡಿಕೊಂಡ್ರೆ ಅದು ಲುಕ್ ವೈಸು ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಚೆನ್ನಾಗೂ ಇರುತ್ತೆ ನೋಡೋದಕ್ಕೆ, ಮತ್ತು ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ. ನೋಡಿ ಆಗಿನ ಕಾಲದಲ್ಲೆಲ್ಲ ದಪ್ಪಗೆ ಕಟ್ ಮಾಡಿ ಪಲ್ಯ ಎಲ್ಲ ಮಾಡ್ತಾರೆ, ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇಲ್ಲಿ ನಾನು ಅದೇ ಥರ ರೌಂಡಿಗೆ ಕಟ್ ಮಾಡಿ ಹಾಕಿದ್ದೀನಿ. ನಿಮ್ಗೆ ಬೇಕಂದರೆ ನೀವು ಬೇರೆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಇವಾಗ ನೋಡಿ ಅದು ಆಲ್ಮೋಸ್ಟು ಟೊಮೆಟೊ ಕೂಡ ರೆಡಿ ಆಗ್ತಾಯಿದೆ. ಒಂದು ಸ್ವಲ್ಪ ನಾವು ಇವಾಗ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಎಲ್ಲ ಆ ಟೊಮೆಟೊದಲ್ಲಿರುವಂಥ ಮಿಕ್ಕಿದೆಲ್ಲ ಐಟಮ್ಸಲ್ಲಿರುವಂಥ ಫ್ಲೇವರ್ಸು ಅಲ್ಲಿಗೆ ಅಬ್ಸರ್ವ್ ಆಗೋ ಥರ ಒಂದು ಸ್ವಲ್ಪ ಹೊತ್ತು ಬಿಡೋಣ. ನೀಟಾಗಿ ಕ್ಲೋಸ್ ಮಾಡಿ, ಅಂದರೆ ಮುಸ್ಕ ಹಾಕಬೇಡಿ ಕ್ಯಾಪು, ಜಸ್ಟ್ ಕ್ಲೋಸ್ ಮಾಡಿ ಹಂಗೆ ಒಂದು 2 ಮಿನಿಟ್ಸ್ ಬಿಟ್ಟು ಮತ್ತೆ ಅದನ್ನು ಕೈ ಆಡಿಸ್ಕೊಳ್ಳೋಣ. ಇವಾಗ ಅದು ಸಾಫ್ಟ್ ಆಗಿರುತ್ತೆ ಟೊಮೆಟೊ ಕೂಡ. ಇವಾಗ ನಾನು ಇದಕ್ಕೆ ಕರ್ಡನ್ನು ಆ್ಯಡ್ ಮಾಡ್ಕೊತೀನಿ. ನಾವು ಕರ್ಡನ್ನು ಎಣ್ಣೆಗೆ ಆ್ಯಡ್ ಮಾಡ್ಕೊತೀವಿ ಅಂತಂದರೆ ಆ ರೈಸು ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಕರ್ಡನ್ನು ಆ್ಯಡ್ ಮಾಡೋದ್ರಿಂದ. ಸೊ ಹಂಗೆ ಕರ್ಡ್ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಇದಕ್ಕೆ ಲೆಮನ್ ಬೇಕಂದ್ರೆ ನೀವು ಲೆಮನ್ ಆ್ಯಡ್ ಮಾಡ್ಕೋಬೋದು. ಈಗ ಆಲ್ರೆಡಿ ನಾನು ಟೊಮೆಟೊ ಮತ್ತು ಕರ್ಡ್ ಆ್ಯಡ್ ಮಾಡಿರೋದ್ರಿಂದ ನಾನು ಲೆಮನ್ನ ಸ್ಕಿಪ್ ಮಾಡಿದ್ದೀನಿ. ಇಫ್ ಯು ವ್ಯಾಂಟ್ ಯು ಕ್ಯಾನ್ ಆ್ಯಡ್ ಇಟ್. ಸೊ ಇವಾಗ ನಾವು ಚೆನ್ನಾಗಿ ಆ ಕರ್ಡು ಸ್ವಲ್ಪ ಲಮ್ಸ್ ಇರುತ್ತಲ್ಲ ಅದೆಲ್ಲ ಹೋಗೋ ಥರ ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಆ ಕರ್ಡಲ್ಲೂ ಕೂಡ ಎಲ್ಲ ಮಸಾಲೆ ಐಟಮ್ಸ್ ಎಲ್ಲ ಒಳಗಡೆ ಸೇರಿ ಅದರಲ್ಲಿ ಆಯಿಲ್ ಹೊರಗಡೆ ಬರೋವರೆಗೂ ನಾವು ಅದನ್ನು ಸ್ವಲ್ಪ ಲಿಡ್ ಹಾಗೆ ಇಟ್ಟು ನೀಟಾಗಿ ಮಾಡಬೇಕು. ನೋಡಿ ಇವಾಗ ನಾನು ನಿಮಗೆ ತೋರಿಸ್ತೀನಿ ಆಯಿಲ್ ಹೇಗೆ ಸೆಪ್ರೇಟ್ ಆಗಿರುತ್ತೆ ಅಂತೇಳಿ. ಈ ಆಯಿಲ್ ಸೆಪ್ರೇಟ್ ಆಯಿತು ಅಂತಂದರೆ ಈಗ ನಾವೇನು ಆಲ್ರೆಡಿ ಅದರೊಳಗಡೆ ಹಾಕಿದ್ದೀವಿ ಅದು ಆಲ್ಮೋಸ್ಟ್ ಕುಕ್ ಆಗಿದೆ ಅಂತೇಳಿ ಅರ್ಥ. ಸೊ ಅದರಿಂದ ನಿಮಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಲುಕ್ ಹಿಯರ್, ನೋಡಿ ಎಷ್ಟು ನೀಟಾಗಿ ಆಯಿಲ್ ಸೆಪ್ರೇಟ್ ಆಗಿದೆ. ನಾವು ಆಲ್ರೆಡಿ ಹಾಕಿರೋ ಆಯಿಲ್ ವಾಪಸ್ ಬಂದಿದೆ. ಸೊ ಇದು ಇವಾಗ ರೆಡಿ ಇದೆ ಅಂಥೇಳಿ ಅರ್ಥ. ಸೊ ನಾವಿವಾಗ ಇದಕ್ಕೇನು ಮಾಡೋದು, ಸ್ವಲ್ಪ ರೈಸನ್ನು ಆಲ್ರೆಡಿ ತೊಳೆದು ಇಟ್ಕೊಂಡಿದ್ದೀನಿ, 2 ಗ್ಲಾಸಸ್ ರೈಸು. ಆ ರೈಸ್ಗೆ ಅದರೊಳಗಡೆ ಹಾಕೋಣ. ನಾನಿಲ್ಲಿ ರೈಸ್ನ ಫಸ್ಟೇ ತೊಳೆದು ಸೋಕ್ ಮಾಡೇನು ಇಟ್ಕೊಂಡಿಲ್ಲ ಫ್ರೆಂಡ್ಸ್, ಅಲ್ಲೇ ಇನ್ಸ್ಟಂಟಾಗಿ ಅಲ್ಲೇ ತೊಳೆದು ನಾನು ಅಲ್ಲೇ ಹಾಕ್ತಾಯಿದ್ದೀನಿ. ನಿಮಗೇನಪ್ಪ ಅಂತಂದರೆ ನಿಮ್ಗೆ ಬೇಕು ಅಂತಂದರೆ ನೀವು ಸ್ವಲ್ಪ ಸೋಕ್ ಮಾಡಿ ಇಟ್ಕೋಬೋದು. ಆದರೆ ನೀವು ನೆನೆಸಿ ಇಟ್ಟಿದ್ದೀರಾ ಅಂತಂದರೆ ನೀವು ವಾಟರ್ನ ಸ್ವಲ್ಪ ಕಡಿಮೆ ಹಾಕ್ಕೋಬೇಕಾಗುತ್ತೆ. ಇಲ್ಲಿ ಇವಾಗ ನಾನೇನು ಹೇಳ್ತೀನಿ ಅಂತಂದರೆ ನಿಮಗೆ 2 ಗ್ಲಾಸ್ ರೈಸ್ಗೆ ನೀವು ಆ್ಯಕ್ಚುಲಿ 4 ಗ್ಲಾಸ್ ಹಾಕಬೇಕು. 4 ಗ್ಲಾಸ್ ಹಾಕಬೇಡಿ, 3.5 ಹಾಕಿ ಅಥವಾ 3 ಕಾಲಷ್ಟು ಹಾಕಿದ್ರೂ ಕೂಡ ಓಕೆ. ಯಾಕಪ್ಪ ಅಂತಂದರೆ ಎಲ್ಲ ರೈಸು ಒಂದೇ ಥರ ಇರೋದಿಲ್ಲ. ನಾವೇನಂದರೆ ಈ ಥರ ಏನಾದರೂ ಕುಷ್ಕ ಪಲಾವ್ ಮಾಡಬೇಕಾಗಿರೋ ಟೈಮಲ್ಲೇ ನಮಗೆ ಹ್ಯಾಂಡ್ ಕೊಡುತ್ತೆ ನೀರು. ಸೊ ಹಾಗಾಗಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಬೇಕಂದರೆ ಮೇಲೆ ಚಿಮ್ಮಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಲಿಟ್ ಲೂಸ್ ಮಾಡಿದ್ರು ಕೂಡ ಅದು ಹಾಗೆ ಅರಳುತ್ತೆ. ನೋಡಿ ಇವಾಗ ನನಗೆ 2 ಗ್ಲಾಸ್ ಹಾಕಿದ್ದೀನಿ ನಾನು ರೈಸು. ಸೊ ಅದಕ್ಕೆ ನಾನು 3.5 ಅಷ್ಟು ನಾನೇನು ಹಾಕ್ಕೊಂಡಿದ್ದೀನಿ, ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕಿ ನಾನು ಇವಾಗ ಅದನ್ನು ತಿರುಗಿಸ್ತೀನಿ ಸ್ವಲ್ಪ ನೀಟಾಗಿ, ತಳ ಎಲ್ಲ ಹಿಡಿದಿರೋ ಥರ. ಇದು ನೀವೇನು ಮಾಡ್ಬೋದು, ಏನಂದರೆ ಇದು ಕುದಿಯೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಲಿಡ್ ಕ್ಲೋಸ್ ಮಾಡಿದ್ರೆ ಕೆಳಗಡೆ ಅದು ತಳ ಹಿಡಿಯೋದಿಲ್ಲ. ಸೊ ಅದೊಂದು ಟಿಪ್ಸ್ಟು ನೀವು ಯೂಸ್ ಮಾಡ್ಕೋಬೋದು ಟೈಮ್ ಇತ್ತು ಅಂದರೆ. ಸೊ ನೆಕ್ಸ್ಟು ನಾವಿವಾಗ ಇದಕ್ಕೆ ಬೇಕಾಗಿರೋಷ್ಟು ಸಾಲ್ಟನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ನಾನು ಸಾಲ್ಟ್ ಹಾಕ್ತಾಯಿದ್ದೀನಿ ನೋಡಿ. ನಿಮಗೆ ರುಚಿ ಸ್ವಲ್ಪ ಸಾಲ್ಟು ಎಷ್ಟು ಬೇಕಂತೇಳಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಲ್ಲೇ ನೀವು ಸ್ವಲ್ಪ ಟೇಸ್ಟು ಕೂಡ ನೋಡಿಬಿಟ್ಟು ನೀವು ಸಾಲ್ಟ್ ಅಡ್ಜಸ್ಟ್ ಮಾಡ್ಕೋಬೋದು. ಯಾಕಂದರೆ ಪಲಾವ್ ಅಥವಾ ಕುಷ್ಕ ಈ ಥರ ರೆಸಿಪೀಸ್ಗಳಿಗೆ ನಾವು ಆಮೇಲೆ ಸಾಲ್ಟ್ ಅಡ್ಜಸ್ಟ್ ಮಾಡೋದಕ್ಕೆ ಆಗಲ್ಲ. ಸೊ ಹಾಗಾಗಿ ನಾನಿಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಪುದೀನ ಸೊಪ್ಪು ಅದನ್ನು ಸ್ವಲ್ಪ ಮೇಲೆ ಹಂಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಟೈಮಲ್ಲಿ ನೀವು ತುಪ್ಪನ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ತುಪ್ಪನ ಆ್ಯಡ್ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನೀವು ಫಸ್ಟು ನಾನು ಒಗ್ಗರಣೆ ಹಾಕ್ದಾಗ ತೋರಿಸಿದ್ನಲ್ಲ ಆವಾಗೂ ಕೂಡ ನೀವು ತುಪ್ಪ ಆ್ಯಡ್ ಮಾಡ್ಕೋಬೋದು. ವಿತೌಟ್ ಆಯಿಲ್ ನೀವು ತುಪ್ಪ ಚೆನ್ನಾಗಿ ಯೂಸ್ ಮಾಡೋದ್ರಿಂದ ಅದು ಬಾಡಿಗೆ ತುಂಬ ಹೆಲ್ತ್ ಇರುತ್ತೆ. ಯಾಕಂದರೆ ಅದು ಸ್ಯಾಚುರೇಟೆಡ್ ಫ್ಯಾಟು. ನಾವೀಗ ಆಯಿಲಲ್ಲಿ ನಮಗೆ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಇರುತ್ತೆ. ಬಟ್ ಏನಪ್ಪ ಅಂದರೆ ನಮಗೆ ಆಯಿಲ್ಗಿಂತ ಜಾಸ್ತಿ ತುಪ್ಪ ತಿಂದುಬಿಟ್ರೆ ಜಾಸ್ತಿ ಫ್ಯಾಟ್ ಆಗಿಬಿಡುತ್ತೆ ಅನ್ನೋದು ಒಂದು ಇದು ಬಂದಿದೆ ನಮಗೆ ನಂಬಿಕೆ ಅದು. ಸೊ ಅದು ರಾಂಗು. ನಾವು ತುಪ್ಪನ ಜಾಸ್ತಿ ಯೂಸ್ ಮಾಡೋದ್ರಿಂದ ನಮ್ಮ ಬಾಡಿಗೆ ತುಂಬ ಒಳ್ಳೆಯದಿರುತ್ತೆ. ಹಾಗಾಗಿ ಆಗಿನ
ಕಾಲದಿಂದ ನಮಗೆ ಜಾಸ್ತಿ ತುಪ್ಪನೇ ಯೂಸ್ ಮಾಡೋದಕ್ಕೆ ಹೇಳೋದು. ಬಟ್ ನಾವೇನು ಮಾಡ್ತೀವಿ, ಆಯಿಲ್ಗೆ ಮೇಲೆ ಬಿದ್ದಿದ್ದೀವಿ, ಆಯಿಲ್ನ ಯೂಸ್ ಮಾಡ್ತೀವಿ. ಸೊ ನಾನಿಲ್ಲಿ ತುಪ್ಪ ಹಾಕಿದ್ದೇನೆ. ತುಪ್ಪ ಹಾಕೋದ್ರಿಂದ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಅದು ಒಂಥರ ಟೇಸ್ಟ್, ಅದು ತುಪ್ಪನೇ ಒಂದು ಸಿಗ್ನೇಚರ್ ಐಟಮ್ ಆಗುತ್ತೆ ಕುಷ್ಕಾಗೆ. ಸೊ ಇವಾಗ ನಾನು ತುಪ್ಪ ಹಾಕಿದ್ದೀನಿ. ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಕ್ಲೋಸ್ ಮಾಡಿಕೊಂಡು ನೀವು 2 ವಿಷಲ್ಸ್ವರೆಗೂ ಕಾಯಿದ್ರೆ ನೋಡಿ ಸೂಪರಾಗಿದೆ ಫ್ರೆಂಡ್ಸ್, ಸೂಪರಾಗಿದೆ. ಒಂದು ಚೂರು ಎಲ್ಲೂ ಏನು ವ್ಯತ್ಯಾಸ ಇಲ್ದಂಗೆ ಅನ್ನ ಎಲ್ಲ ನೀಟಾಗಿ ಅರಳಿದೆ. ಎಲ್ಲೂ ಕೂಡ ನೀರು ಕೂಡ ಜಾಸ್ತಿ ಆಗಿಲ್ಲ. ತುಂಬ ಪರ್ಫೆಕ್ಟಾಗಿ ಬಂದಿದೆ ಕುಷ್ಕ ಮಾತ್ರ. ಟೇಸ್ಟ್ ವೈಸ್ ಹೇಗಿರುತ್ತೆ ಅಂತ ನೋಡೋಣ. ತುಂಬ ಚೆನ್ನಾಗಿ ಬಂದಿದೆ. ನಾನು ಇವಾಗ ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಲ್ಲೂ ಕೂಡ ಅದು ಅನ್ನ ಅಂಟ್ಕೊಂಡಿಲ್ಲ, ಸಪ್ರೇಟಾಗಿದೆ. ನೀವೇನಾದರೂ 2ಗೆ 4 ನೀರು ಹಾಕೋತು ಅಂದರೆ ಒಂದು ಸ್ವಲ್ಪ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಇವಾಗ ನಾನು ಇಲ್ಲಿಗೆ ಕುಷ್ಕನ ಸರ್ವ್ ಮಾಡ್ಕೊತಾ ಇದ್ದೀನಿ. ಬಿಸಿ ಬಿಸಿ ಕುಷ್ಕ ಫ್ರೆಂಡ್ಸ್, ಬನ್ನಿ ತಿನ್ನೋಣ. ಇಲ್ಲಿಗೆ ನಾನು ಆನಿಯನ್ ಆ್ಯಡ್ ಮಾಡ್ತಾ ಇದ್ದೀನಿ. ಆನಿಯನ್ನು, ಲೆಮನ್ನು, ನಿಮ್ಗೆ ಬೇಕಂದ್ರೆ ನೀವು ಸೌತೆಕಾಯಿ ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲಿಗೆ ವೆಜ್ ಪ್ರಿಫರ್ ಮಾಡೋರು ನೀವು ಇದಕ್ಕೇನು ಮಾಡಿ ಅಂತಂದರೆ ಕರ್ಡ್ ರೈತಾನ ರೆಡಿ ಮಾಡ್ಕೊಳ್ಳಿ. ನಾನ್ ವೆಜ್ ಅವ್ರಿಗೆ ಚಿಕನ್ ಫ್ರೈ ಮಾಡ್ಕೊಳ್ಳಿ. ಸೂಪರಾಗಿರುತ್ತೆ ಫ್ರೆಂಡ್ ಚಿಕನ್ ಫ್ರೈ ಜೊತೆಗೆ ಕುಷ್ಕ. ವಾವ್! ಆ ಚಿಕನ್ ಫ್ರೈ ರೆಸಿಪಿ ಕೂಡ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ವಿಡಿಯೋ ಲೆಂತ್ ಆಗುತ್ತೆ ಅಂತೇಳಿ ಜಸ್ಟ್ ಕುಷ್ಕದ ಮಾತ್ರ ನಾನು ಶೇರ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಚಿಕನ್ ಫ್ರೈ ರೆಸಿಪಿನ ಶೇರ್ ಮಾಡ್ತೀನಿ. ವಾವ್! ಸೂಪರಾಗಿದೆ ಫ್ರೆಂಡ್ಸ್, ಟ್ರೈ ಮಾಡಿ, ಖಂಡಿತ ಟ್ರೈ ಮಾಡಿ. ನೋಡಿದ್ರಲ್ಲ ಫ್ರೆಂಡ್, ಕುಷ್ಕ ರೆಸಿಪಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂಥೇಳಿ. ಮತ್ತು ಇದೇನಂದರೆ 2 in 1 ಅನ್ನೋ ಥರ ವೆಜ್ ತಿನ್ನೋರಿಗೂ ಕೂಡ ಯೂಸ್ ಆಗುತ್ತೆ, ಅದೇ ರೀತಿ ನಾನ್ ವೆಜ್ಜರಿಗೂ ಕೂಡ ಯೂಸ್ ಆಗುತ್ತೆ. ಸೊ ವೆಜ್ ತಿನ್ನೋರು ಇದ್ರ ಜೊತೆಗೆ ರಾಯ್ತಾನ ಮಿಕ್ಸ್ ಮಾಡಿಕೊಂಡು ಆನಿಯನ್ ಜೊತೆಗೆ ಸರ್ವ್ ಮಾಡ್ಕೋಬೋದು ಸಲಾಡ್ ಜೊತೆಯಲ್ಲಿ. ಅದೇ ರೀತಿ ನಾನ್ ವೆಜ್ ತಿನ್ನೋರ್ಗಂತೂ ಕೇಳೋಂಗೆ ಇಲ್ಲ. ಚಿಕನ್ ಫ್ರೈ ಜೊತೆಲಿ ಇದನ್ನು ಒಂದು ಇಟ್ಕೊಂಡು ಸರ್ವ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಯಾವುದೇ ರೀತಿ ಬಿರಿಯಾನಿಗೂ ಕೂಡ ಕಮ್ಮಿ ಇರೋದಿಲ್ಲ. ಸೊ ನೀವು ಇದನ್ನು ಟ್ರೈ ಮಾಡಲೇಬೇಕು. ತುಂಬ ಚೆನ್ನಾಗಿ ಬರುತ್ತೆ. ಬಿರಿಯಾನಿ ಮಾಡೋ ಥರನೇ ಇರುತ್ತೆ. ಬಿರಿಯಾನಿ ತಿಂದ ಫೀಲಿಂಗೇ ಬರುತ್ತೆ. ವೆಜ್ ಬಿರಿಯಾನಿಗಿಂತ ಚೆನ್ನಾಗಿರುತ್ತೆ. ಸೊ ಇನ್ನೇನಕ್ಕೆ ತಡ. ಸೊ ನಿಮ್ಗೆ ಇಷ್ಟ ಆದರೆ ಮಾಡಿ, ಅದು ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಅದೇ ರೀತಿ ಶೇರ್ ಮಾಡಿ. ನಿಮಗೆ ನೆಕ್ಸ್ಟು ಯಾವುದಾದ್ರೂ ರೆಸಿಪಿನ ಮಾಡಬೇಕು ಅಂತ ಏನಾದರೂ ಇತ್ತು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಗೆ ಯಾವ ರೆಸಿಪಿ ಬೇಕು ಅಂತ ಹೇಳಿ ತಿಳಿಸಿ. ಸೊ ಐ ವಿಲ್ ಟ್ರೈ ಆ್ಯಂಡ್ ಐ ವಿಲ್ ಡೆಫಿನೆಟ್ಲಿ ರಿಪ್ಲೈ ಟು ಯು. ಓಕೆನಾ? ಬಾಯ್ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್, ಸ್ಟೇ ಟ್ಯೂನ್.